ಸೇತು ಬದಲಾವಣೆ ಬಗ್ಗೆ ಸವದಿ ಅಶೋಕ ಪಟ್ಟಣ ಏನಂದ್ರು? ಮಹಿಳಾ ಸಿಎಂ ಆಗುವ ಬಗ್ಗೆ ಶಿವಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂಗ್ಯಾಕಂದ್ರು? ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರುತ್ತಿದ್ದು, ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಸಿಎಂ ಸಿದ್ದು ಬದಲಾವಣೆ, ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಎಂಬ ವಿಷಯಗಳ ಬಗ್ಗೆ ರಾಜಕೀಯ ಚರ್ಚೆಗಳು ತುಂಬಾನೇ ಜೋರಾಗಿ ನಡೆಯುತ್ತಿವೆ. ಈ ರಾಜಕೀಯ ಚರ್ಚೆ ಆಡಳಿತ ವರ್ಗ ಹಾಗೂ ಜನಸಾಮಾನ್ಯರು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರಾಮದುರ್ಗ ಶಾಸಕ ಸಚೇತಕರು ಆದ ಅಶೋಕ ಮಹದೇವಪ್ಪ ಪಟ್ಟಣ ಅವರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿ ರಾಜಕೀಯ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮೇಡಮ್, ಕೊನೆ ಪ್ರಶ್ನೆ ವಿಶೇಷವಾಗಿ ನವೆಂಬರ್ ಕ್ರಾಂತಿ ಬೇರೆ ಅಚ್ಚಳಿಯ ಅಭ್ಯರ್ಥಿಯಂತೆ ಮಹಿಳಾ ಏನಾದ್ರು ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಯಾವ ರೀತಿ ನೋ ಕಮೆಂಟ್ಸ್. ಬಹಳ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಾನು ಹೇಗೆ ಕೊಟ್ಟಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಮಾಜಕ್ಕೆ, ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಒಂದೇ ನನ್ನ ಲಕ್ಷ್ಯ. ನನಗೆ ಬೇರೆ ಏನೂ ನನಗೆ ವಿಚಾರನೂ ಇಲ್ಲ. ಅದರ ಬಗ್ಗೆ ನಾನು ಉತ್ತರ ಹೇಳಲಿಕ್ಕೂ ಕೂಡ ತಯಾರಿಲ್ಲ. ಧನ್ಯವಾದ. ನವೆಂಬರ್ ನಂತರ ಡಿಸೆಂಬರ್ ನಂತರ ಶುಕ್ರ ದಶೆ ಬರಲಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ ತಾವು. ನಿಮ್ಗೆ ರಾಜ್ಯ ರಾಜಕಾರಣದಲ್ಲಿ ಡಿಸೆಂಬರ್ ದಾಟಿದ ಮೇಲೆ ಹೊಸ ವರ್ಷ ಬರುತ್ತಲ್ಲ, ಹಾಂ ಸರ್, ಹೊಸ ವರ್ಷಕ್ಕೆ ಮತ್ತೆ ಶುಭಾಶಯ ಹೇಳಬೇಕು, ಒಳ್ಳೆ ದಿನಗಳು ಬರ್ತಾವ ಅಂತ ಹೇಳಿದ್ದೀನಿ. ಈಗ ತಾವು ಎರಡು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಸಹ ಆಪ್ತರು ಸರ್. ವಿಶೇಷವಾಗಿ ತಾವು DCM ಪದವಿನೂ ಇದು ಮಾಡಿದ್ದೀರಾ. ಏನಾದ್ರು ಮುಂದೆ ಏನಾದ್ರು ಮತ್ತೆ ಸಚಿವ ಸ್ಥಾನ ಬರ್ಬೋದು ಅಥವಾ ಏನಾದ್ರು ಇನ್ನೂ ಪ್ರಮುಖ ಹುದ್ದೆ ಬರ್ಬೋದಾ? ನನಗೆ ಬಹಳ ದಿವಸದ ಹಿಂದೆನೇ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ಕೇಂದ್ರದ ವರಿಷ್ಠರು ನನಗೆ ಅದೇ ಥರ ಹೇಳಿದ್ದಾರೆ. ಡಿಸೆಂಬರ್ಗೆ ನಿಮಗೆ ಶುಕ್ರ ದಿಶೆ ಇದೆ ಅಂತ ಹೇಳಿದ್ದಾರೆ. ನಾನು ಅದನ್ನು ನಿಮ್ಮ ಮುಂದೆ ಹೇಳಿದೆ. ಮುಖ್ಯಮಂತ್ರಿ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆಯಲ್ಲ ಸರ್, ನವೆಂಬರ್ ಕ್ರಾಂತಿ ಆಗುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಅದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಸುಳುವೂ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಆದದ್ದು ಮಾಹಿತಿನೂ ಇಲ್ಲ. ಆ 3 ಜನರಿಗೆ ಗೊತ್ತಿರೋದು. ನಿಮ್ಮ ಶಿಷ್ಯ ವಿಶೇಷವಾಗಿ ತಾವು ಒಂದು ಮಾತಾಡಿದ್ರೆ, ನನಗೆ ಒಂದು ರೀತಿ ಸಚಿವ ಸ್ಥಾನ ಸಿಗುತ್ತೆ, ನಾನು ಹಿರಿಯ ಸಿಗುತ್ತೆ ಅಂತ ಇವಾಗಲೂ ನಂಬ್ಕೊಂಡಿದ್ದೀನಿ. ಮುಂದೆ ಹಾಗೆ ಆಗ್ತೇನೆ ಅಂತ ನನಗೆ ಭರವಸೆ ಇದೆ. ಹಾಂ ಸರ್. ಯಾಕಂದ್ರೆ ನನಗೆ ಈ ಶಾಸಕರಾಗಿ, ಮುಖ್ಯ ಸಚಿವರಾಗಿ ಬಹಳ ಬ್ಯುಸಿ ಇರ್ತೀನಿ. ಹಾಂ ಸರ್. ಮತ್ತೆ ಬಹಳ ಜನ ಕೆಲವರು ಅಡ್ವೈಸ್ ಮಾಡೋದು, DCC ಬ್ಯಾಂಕ್ ಬಹಳ ಸೀರಿಯಸ್ ಆಗಿ ಯಾವಾಗಲೂ ಆಕ್ಟಿವ್ ಇರ್ಬೇಕಪ್ಪ, ನಿಮ್ಗೆ ಆಗಲ್ಲ, ದಯವಿಟ್ಟು ವಿತರಣೆ ಮಾಡೋದು. ಅದು ಯೋಚನೆ ಮಾಡಿ ಮತ್ತೆ ಹೌದಪ್ಪ, ಇಲ್ಲಿ ಮತ್ತೆ ಇತ್ತಾಗ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಅಭಿವೃದ್ಧಿ ವರ್ಕ್ ಎಲ್ಲ ಸ್ವಲ್ಪ ಕುಂಠಿತ ಆಗುತ್ತೆ ಅಂತ ಹೇಳಿ ನಾನು ಮನೆ ವರ್ಕ್ ಯಾಕೆ ಮಾಡಿಕೊಟ್ಟಿದ್ದು, ನಾನು ವಿತರಣೆ ಮಾಡಿದೆ. CM ಬದಲಾವಣೆ ಆಗ್ತಾರೆ ಅಂತ CM ಏನು ಬದಲಾವಣೆ ಆಗಲ್ಲ, ಹೈಕಮಾಂಡ್ ಬಿಟ್ಟಿದ್ದು. CM ವಿಚಾರ ಮಾತಾಡಲ್ಲ, CM ತೆಗಿಯೋದು ಬಿಡೋದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಅದೆಲ್ಲ ಸತೀಶ್ ಜಾರಕಿಹೊಳಿ CM ಆಗ್ಬೇಕು ಅಂತ ಎಲ್ಲರಿಗೂ ಆಗ್ಬೇಕು ಅಂತ ಆಸೆ ಇರ್ತದೆ. ಎಲ್ಲ ಸೀನಿಯರ್ ಮಿನಿಸ್ಟರ್ಗಳು CM ಆಗ್ಬೇಕು ಅಂತ ಇರ್ತದೆ. ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು ಆಗ್ತಾರೆ. ಈಗ ಸದ್ಯಕ್ಕೆ ಮಾತ್ರ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.